ಡಾಕ್ಟರ್ ಹಾಸ್ಪಿಟಲ್ ಕೆಲಸ ಮಾಡ್ತಾ ಇದ್ದಾರೆ ಸಿಸ್ಟರ್ಗಳು. ಯಾರೋ ಸರ್ಕಾರಿ ನಮ್ಮ ಗೌರ್ಮೆಂಟ್ ಹಾಸ್ಪಿಟಲ್ ಇರೋ ಸಿಸ್ಟರ್ಗಳು ಹಾಸ್ಪಿಟಲ್ ಕೆಲಸ ಮಾಡ್ತಾರೆ. ಸರ್ ಗಮನಕ್ಕೆ ಬಂದು ನನ್ಗೆ 2 ತಿಂಗಳಾಗಿದೆ. ನನ್ನ ಡಿಪಾರ್ಟ್ಮೆಂಟ್ ಬೇರೆ ಸರ್. ನಾನು ಸೈಕಾಟ್ರಿ ಈಗೆಲ್ಲ ಹಣ ಕೇಳ್ತಾ ಇದ್ದಾರೆ. ಹೌದು ಸರ್. ನನಗೆ ನೋಟಿಸ್ ಬಂದಿದೆ. ನಾನು ಎಷ್ಟು ಅದೆಲ್ಲ ತಂದಿದೆ. ಗಮನಕ್ಕಿದೆ ಎಂಕೆ ಹೌದು ಸ್ಟಾಪ್ ಅಂತ ಹೇಳ್ತೀನಿ. ನನ್ನ ಕೇಳಿದ್ರೆ ನನ್ನೇ ನಿಮ್ಗೆ ಹೋಗೋದು ತರ ಸಂಬಂಧಪಟ್ಟವರಿಗೆ ಕಂಪ್ಲೇಂಟ್ ಕೊಡ್ಬೇಕಲ್ವಾ ಸರ್? ಕೊಡ್ಬೇಕು. ಬಸವರಾಜ್ಗೆ ಹೇಳ್ತಾ ಇದ್ದೀನಿ ಎಲ್ಲ ಆಗಿದೆ ಹೇಳ್ತಾ ಇದೆ. ಅವ್ರು ಯಾವ ತರ ಆಕ್ಷನ್ ಕೊಡ್ಲಿಲ್ಲ ನೆಕ್ಸ್ಟ್ ಸೈಡ್ ಬಂದು ಹಿಂದೆ ಹೇಳ್ಬೇಕು ಸರ್. ಮತ್ತೆ ನೀವು ಹೇಳಿದ್ರೆ ನನ್ಗೆ ಅದೇ ಸರ್ ಒಂದು ಫಸ್ಟ್ ಕಂಪ್ಲೇಂಟ್ ರೆಡಿ ಮಾಡಿ ಕೊಡಿ, ನನಗೊಂದು ಖಂಡಿತ ಸರ್. ಕಂಪ್ಲೇಂಟ್ ಕೊಡಿ. ಖಂಡಿತ ಸರ್. ಯಾವ ಡಾಕ್ಟರ್ಸ್ ಈ ರೀತಿ ಮಾಡ್ತಾ ಇದ್ದಾರೆ ಅನ್ನೋದನ್ನ ಸ್ವಲ್ಪ ಇತ್ತು ತಗೋಣ. ನೀವು ವೈದ್ಯರ ಪಟ್ಟಿ ಒಂದು ಮಾಡಿ. ಡಾಕ್ಟರ್ ಈ ರೀತಿ ಮಾಡ್ತಾ ಇದ್ದಾರೆ. ಈಗ ಡೆಲಿವರಿ ಡಿಪಾರ್ಟ್ಮೆಂಟ್ ಬಿಟ್ಟು ಈಗ ಸರ್ ಡೆಲಿವರಿ ಡಿಪಾರ್ಟ್ಮೆಂಟ್ ಮಾತಾಡಿ ಆಮೇಲೆ ನಾನು ಮೂಳೆ ಬರ್ತೀನಿ. ಡೆಲಿವರಿ ಡಿಪಾರ್ಟ್ಮೆಂಟ್ ಅಲ್ಲಿ ಯಾವ ಡಾಕ್ಟರ್ ಈ ರೀತಿ ಮಾಡ್ತಾರೆ? ಅದು ಕರೆಕ್ಟ್ ಆಗಿ ಮಾತಾಡ ಕೇಳ್ತಾರ? ಡೇಸ್ ನೈಟ್ ಡ್ಯೂಟಿ ಇರ್ತಾರ ಅವರು, ಅವ್ರ ಬರ್ತಾರ ಬರದೇ ಇಲ್ಲ. ಯಾರು ಇರ್ತಾರ ದುಡ್ಡು ಇಲ್ಲ ಅಂದ್ರೆ ಬರದೇ ಇಲ್ಲ. ಸ್ವಲ್ಪ ಹಾಸ್ಪಿಟಲ್ ಬರ್ತಾರೆ. ಅವ್ರ ಹಾಸ್ಪಿಟಲ್ಗೆ ಬರ್ತಾರೆ. ಅವ್ರ ಹಾಸ್ಪಿಟಲ್ ಗೌರ್ಮೆಂಟ್ ಸಿಸ್ಟಮ್ ಅವ್ರ ಹಾಸ್ಪಿಟಲ್ ಇದೆ. ನಾವು ಡಿಎಸ್ ಅವ್ರಿಗೆ ಇಮಿಡಿಯೇಟ್ ಆಗಿ ಒಂದು ಫೋನ್ ಮಾಡಿದ್ರು ಸಭೆ ತರಬೇಕು ಅಂತ ಕರೀತೀವಿ. ಯಾರು ಡಿಎಸ್ ಮಾತು ನೀವ್ ಕೇಳಲ್ಲ, ನೀವು ಮಾತು ಅವ್ರು ಕೇಳಲ್ಲ. ಏಕಾಏಕಿ ಕೊಡ್ಬೇಕು. ಡಾಕ್ಟರ್ ಕೂಡ ಅವ್ರು ಒಳಗೆ ನೆಕ್ಸ್ಟ್ ಬರೀ ಡಿಎಸ್ ಅವ್ರು